ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್, ಟೀಮ್ ಇಂಡಿಯಾ ಫಾರ್ IAS ವತಿಯಿಂದ. ಸೊ ಲಾಸ್ಟ್ ಸಂಡೇ ಆಗಿರ್ತಕ್ಕಂಥ ಒಂದು CTI ಏನಿದೆ, ಹೈದರಾಬಾದ್ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಒಂದು 15 ಸೀಟಿಗೆ ಏನು ಈ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆಗಿರೋದಿದೆ. ಈ ಎಕ್ಸಾಮ್ ಕುರಿತಾಗಿ ಒಂದು ಚಿಕ್ಕ ಅನಾಲಿಸಿಸನ್ನು ನಾನು ಇಲ್ಲಿ ತೊಗೊಂಡು ಬಂದಿದ್ದೀನಿ. ಸೊ ಯಾಕೆ ಈ ಅನಾಲಿಸಿಸ್ ಇವಾಗ ಎಕ್ಸಾಮ್ ಅಂತೂ ಆಗಿದೆ. ಸೊ ತುಂಬ ಕಡೆ ಯೂಟ್ಯೂಬಲ್ಲಿ ಸರ್ಚ್ ಮಾಡೋ ಅಥವಾ ಇಂಟರ್ನೆಟಲ್ಲಿ ಸರ್ಚ್ ಮಾಡಿಕೊಂಡು ಆನ್ಸರ್ ಕೀ ಕೂಡ ಚೆಕ್ ಮಾಡಿರ್ತೀರಾ. ಬಟ್ ಸ್ಟಿಲ್ ಈ ಒಂದು ಅನಾಲಿಸಿಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ, ಇವಾಗ ನೆಕ್ಸ್ಟ್ January 21ಗೆ ಸೊ ನಮಗೆ ಮೇಜರ್ ಆಗಿರ್ತಕ್ಕಂಥ RPC, ರೆಸಿಡೆನ್ಷಿಯಲ್ ಪೇರೆಂಟ್ ಕ್ಯಾಡರ್ ಅಥವಾ non-HK ಅಂತ ಏನು ಕರಿತೀವಿ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೋಸ್ಟ್ ಅರೌಂಡ್ 200+ ಪೋಸ್ಟ್ ಇರ್ತಕ್ಕಂಥದ್ದಿದೆ. ಸೊ ಈ ಒಂದು ಎಕ್ಸಾಮಲ್ಲಿ ಸೇಮ್ KPSC ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಸೇಮ್ ಪೋಸ್ಟ್ಗೋಸ್ಕರ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ನಾವಿಲ್ಲಿ ಯಾವುದೇ ರೀತಿಯ ಆನ್ಸರನ್ನು ಫೈಂಡ್ ಮಾಡೋ ಪ್ರಯತ್ನ ಮಾಡ್ತಾ ಇಲ್ಲ. ಬಿಕಾಸ್ ಇವಾಗ ಆಲ್ರೆಡಿ ನೀವು ಮೇ ಬಿ ನಿಮ್ಮ ಬೇರೆ ಬೇರೆ ಸೋರ್ಸಲ್ಲಿ ಚೆಕ್ ಮಾಡಿಕೊಂಡು ನಿಮ್ಮ ಮಾರ್ಕ್ಸ್ಗಳು ಎಷ್ಟು ಸ್ಕೋರ್ ಆಗ್ತದೆ ಅದೆಲ್ಲ ಚೆಕ್ ಮಾಡಿರ್ತೀರ. ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನಂತಂದರೆ, ಯಾವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸು ಸಬ್ಜೆಕ್ಟ್ ವೈಸು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಯಾಕೆಂದರೆ ಇವಾಗ ಪ್ರತಿ ಸಲ ನಮಗೆ KPSC ಆಗಿರ್ಬೋದು, KSP ಆಗಿರ್ಬೋದು, ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಾಗಿರ್ಬೋದು, ಯಾವುದೇ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದಾಗಲೂ ಕೂಡ ನಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸು ತುಂಬ ಇಂಪಾರ್ಟೆಂಟು, ರೈಟ್? ಸೊ ಆ್ಯಂಡ್ ಮೋರೆವರ್ ಗ್ರೂಪ್ C ಎಕ್ಸಾಮ್ಸ್ ಅಂತ ಬಂದಾಗ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪೇಪರ್ 1ನಲ್ಲಿ ನಮಗೆ 15 ಟಾಪಿಕ್ಸ್ ಬರುತ್ತೆ, ರೈಟ್? ಸೊ ಪೇಪರ್ 2ಅಲ್ಲಿ 3 ಟಾಪಿಕ್ಸ್, ಅದನ್ನು ನಾವು ಕಮ್ಯುನಿಕೇಷನ್ ಪೇಪರ್ ಅಂತ ಕೂಡ ಕರಿತೀವಿ. ಪೇಪರ್ 1ನಲ್ಲಿ ನಮಗೆ ಮುಖ್ಯವಾಗಿ 15 ಟಾಪಿಕ್ಸಲ್ಲಿ 8 ಟಾಪಿಕ್ವರೆಗೆ ನಾವು ಅದನ್ನು ಕೋರ್ ಪೇಪರ್ಸ್ ಅಥವಾ ಕೋರ್ ಸಬ್ಜೆಕ್ಟ್ಸ್ ಅಂತ ಕರಿತೀವಿ. ಸೊ ದಟ್ ನಿಮಗೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿ, ಎನ್ವಿರಾನ್ಮೆಂಟು, ಸೈನ್ಸ್ ಆ್ಯಂಡ್ ಟೆಕ್ಕು, ರೈಟ್? ಸೊ ಮೆಂಟಲ್ ಎಬಿಲಿಟಿ, ಇದೆಲ್ಲ ನಿಮಗೆ ಈಸಿಯಾಗಿ ರಿಸೋರ್ಸಸ್ ಅವೈಲೇಬಲ್ ಆಗುತ್ತೆ. ಇನ್ನು ಮಿಕ್ಕಿರ್ತಕ್ಕಂಥದ್ದು ಏನಿದೆ ಅರೌಂಡ್ 5 to 6 ಟಾಪಿಕ್ಸು, ದಟ್ ಈಸ್ ಅವರ್ ಲೋ ಹ್ಯಾಂಗಿಂಗ್ ಫ್ರೂಟ್ ಏರಿಯಾ. ದಟ್ ಮೀನ್ಸ್ ಸ್ವಲ್ಪ ಎಫರ್ಟಿಂದ ನೀವು ಒಳ್ಳೆ ಮಾರ್ಕ್ಸನ್ನು ಪಡಿತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ನಾನಿವತ್ತು ನಿಮಗೆ ಮೇಜರಾಗಿ 2 ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಸೊ ಇಂಡಿಯನ್ ಪಾಲಿಟಿ, ಮೇಜರ್ಲಿ ನಮಗೆ ಏನು ಕಾನ್ಸ್ಟಿಟ್ಯೂಷನ್ ಒಂದು ಭಾಗ ಇದೆ. ಇನ್ನೊಂದು ಬಂದ್ಬಿಟ್ಟು ನಮಗೆ ಲ್ಯಾಂಡ್ ರಿಫಾರ್ಮ್ಸ್. ಬಿಕಾಸ್ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿ 2 ಟಾಪಿಕನ್ನು ಚೂಸ್ ಮಾಡಿರ್ತಕ್ಕಂಥದ್ದು. ಒಂದು ನಿಮಗೆ ಸ್ಟ್ಯಾಟಿಕ್ ಅಥವಾ ಕೋರ್ ಸಬ್ಜೆಕ್ಟ್ ಇದೆ, ಇನ್ನೊಂದು ನಾವು ಇಲ್ಲಿ ನೋಡೋದಾದರೆ ನಮಗೆ ಲೋ ಹ್ಯಾಂಗಿಂಗ್ ಫ್ರೂಟ್ ಏರಿಯಾ ಅಂತ ಏನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ, ರೈಟ್? ಸೊ ಈ ಎಲ್ಲ ನಿಟ್ಟಿನಲ್ಲಿ ನಮ್ಮ ಈ ಒಂದು HK ಪೇಪರನ್ನು ನಾವು ಸಬ್ಜೆಕ್ಟ್ ವೈಸ್ ಇದನ್ನು ಡಿವೈಡ್ ಮಾಡಿದಾಗ ನಮಗೆ ಈ ಒಂದು ಬೇಸಿಕ್ ಸ್ಟ್ರಕ್ಚರ್ ನಾವಿಲ್ಲಿ ಕಾಣ್ಬೋದು. ಕರೆಂಟ್ ಅಫೇರ್ಸ್ಗೆ ಎಷ್ಟು ಕ್ವೆಶನ್ಸನ್ನು ಇಲ್ಲಿ ಕೇಳಿದ್ದಾರೆ, ರೈಟ್? ಸೊ ಜನರಲ್ ಸೈನ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಹಿಸ್ಟ್ರಿ ರಿಲೇಟೆಡ್ ಆಗಿರ್ಬೋದು, ರೈಟ್? ಸೊ ಅದ್ರ ಜೊತೆಗೆ ನಮಗೆ ಲ್ಯಾಂಡ್ ರಿಫಾರ್ಮ್ಸ್ ರಿಗಾರ್ಡಿಂಗ್ ಆಗಿರ್ಬೋದು. ಸೊ ಅಪಾರ್ಟ್ ಫ್ರಮ್ ದಟ್ ಜನರಲ್ ಮೆಂಟಲ್ ಎಬಿಲಿಟಿ ಆಗಿರ್ಬೋದು. ಈ ಎಲ್ಲ ಪ್ರಶ್ನೆಗಳು ನಮಗೆ ಆನ್ ಎನ್ ಎವರೇಜ್ ನಮಗೆ ಇವಾಗ 15 ಟಾಪಿಕ್ ಇದಾವೆ ಪೇಪರ್ 1ನಲ್ಲಿ ಅಂತಂದರೆ ಅಟ್ಲೀಸ್ಟ್ 1 ಟಾಪಿಕಿಂದ ನಾವು 1 or 2 ಕ್ವೆಶನ್ಸ್ ಮಿನಿಮಮ್ ಆಫ್ ದಿ ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕೋರ್ ಸಬ್ಜೆಕ್ಟ್ ಅಂತ ಬಂದಾಗ ದೇರ್ ಇಸ್ ಅ ಹೈ ಪಾಸಿಬಿಲಿಟಿ ಆಫ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ ಮೋರ್ ದೆನ್ 5 to 6 ಕ್ವೆಶನ್ಸ್, ರೈಟ್? ಸೊ ಈ ಒಂದು ನಿಟ್ಟಿನಲ್ಲಿ ನಾವಿವಾಗ ಪಾಲಿಟಿ ವೈಸು, ಓಕೆ? ಸೊ ಅದ್ರ ಜೊತೆಗೆ ನಮಗೆ ಮೋರ್ ಎವರ್ ವಾಟ್ ಆರ್ ದಿ ಮೇಜರ್ ಟೇಕ್ ಅವೇಸ್ ಈ ಒಂದು ಓವರಲ್ ಪೇಪರ್ ನಾವು ಅನಾಲಿಸಿಸ್ ಮಾಡಿದಾಗ ಇದರಲ್ಲಿ ಮ್ಯಾಕ್ಸಿಮಮ್ ಆಗಿ ನಮಗೆ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವೆಶನ್ಸ್ ತುಂಬ ಜಾಸ್ತಿ ಕೇಳಿರೋದಿದೆ, ರೈಟ್? ಸೊ ಇವಾಗ ಫಾರ್ ಎಕ್ಸಾಂಪಲ್ ಪಾಲಿಟಿಯಲ್ಲಿ ಆಗಿರ್ಬೋದು, ಪ್ರೆಸಿಡೆಂಟ್ ಟಾಪಿಕ್ ಮೇಲೆ ನೀವು ಅದನ್ನು ಏನಾದರೂ ನೋಡೋದಾದರೆ ಸೊ ಪ್ರೆಸಿಡೆಂಟ್ ಆಗಿರ್ಬೋದು ಮತ್ತು ಜುಡಿಷಿಯಲ್ ರಿವ್ಯೂ ಆಗಿರ್ಬೋದು, ನಮಗೆ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಇರ್ತಕ್ಕಂಥ ಕ್ವೆಶನ್ಸನ್ನೇ ಕೇಳಿರೋದಿದೆ, ರೈಟ್? ಸೊ ಸೆಕೆಂಡ್ ಬಂದುಬಿಟ್ಟು ಕನ್ಸೆಪ್ಚುಯಲ್ ಕ್ಲಾರಿಟಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿಬಿಡುತ್ತೆ ನಮಗೆ. ಏಕೆಂದರೆ ನಾವು ಒಂದು ಕನ್ಸೆಪ್ಟನ್ನು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಅದರ ಕುರಿತಾಗಿ ಏನೇ ಒಂದು ಕ್ವೆಶನ್ ಕೇಳಿದಾಗಲೂ ಕೂಡ ಅದಕ್ಕೆ ಆನ್ಸರ್ ಮಾಡ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ ಒಂದು ಕಾಮನ್ ಆಗಿ ನಾವು ನೋಡೋದಾದರೆ ಒಂದು ಟೆಕ್ಸ್ಟ್ ಬುಕ್ಕನ್ನು ನಾವು 10 times ರಿವೈಸ್ ಮಾಡೋದು ತುಂಬ ಬೆಟರ್ ಆಗುತ್ತೆ ಇನ್ಸ್ಟೆಡ್ ಆಫ್ ರೀಡಿಂಗ್ 10 books ಫಾರ್ ದಿ ಸೇಮ್ ಟಾಪಿಕ್ಸ್, ಅಲ್ವಾ? ನಮಗೆ ಇವಾಗ ಒಂದು ಕನ್ಸೆಪ್ಟ್, ಫಾರ್ ಎಕ್ಸಾಂಪಲ್ ಮಾನ್ಸೂನ್ ಯಾವ ರೀತಿ ಮಳೆ ಆಗುತ್ತೆ, ವಾಟ್ ಈಸ್ ದ ಓವರ್ ಆಲ್ ಪ್ರೋಸೆಸ್ಸು, ಅಥವಾ ಒಬ್ಬ ಪ್ರೆಸಿಡೆಂಟನ್ನು ಆಯ್ಕೆ ಯಾವ ರೀತಿ ಆಗುತ್ತೆ, ರೈಟ್? ಸೊ ಅವರ ಇಂಪೀಚ್ಮೆಂಟ್ ಯಾವ ರೀತಿ ಆಗುತ್ತೆ, ಈ ರೀತಿ ನಾವು ಕನ್ಸೆಪ್ಟನ್ನು ಡಿಟೇಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಸೊ ಕ್ವೆಶನ್ಸ್ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಈ ರೀತಿ ಬಂದಾಗಲೂ ಕೂಡ ನಾವು ಅದನ್ನು ಆನ್ಸರ್ ಮಾಡ್ಬೋದು. ತಮಗೆಲ್ಲ ಗೊತ್ತಿರೋ ಹಾಗೆ ಲೆವೆಲ್ 1 ಕ್ವೆಶನ್ಸ್ ಅಂತ ನೋಡೋದಾದರೆ ಇಟ್ ಇಸ್ ಜಸ್ಟ್ ಲೈಕ್ ಅ 1 word ಕೈಂಡ್ ಆಫ್ ದಿ 1 sentence ನಿಮ್ಗೆ ಕೊಟ್ಟಿದ ಮೇಲೆ ABCDಯಲ್ಲಿ ನಿಮ್ಗೆ ಆನ್ಸರ್ ಫೈಂಡ್ ಔಟ್ ಮಾಡಿರುತ್ತೆ. ಸೊ ಲೆವೆಲ್ 2, ಲೆವೆಲ್ 3 ಎಲ್ಲ ಹೋದಾಗ A ಮತ್ತು B, ABC, ಸೊ ಈ ರೀತಿ ಲೆವೆಲ್ ಡಿಫಿಕಲ್ಟಿ ಲೆವೆಲ್ ಏನಿದೆ ಅದು ಜಾಸ್ತಿ ಆಗ್ತಾ ಇರುತ್ತೆ. ಥರ್ಡ್ ಒನ್ ಅಗೇನ್ ಈ ಒಂದು ಪೇಪರಿಂದ ನಮ್ಗೆ ಏನು ಪ್ರೂವ್ ಆಗಿದೆ ಅಂತ ನಾವು ನೋಡೋದಾದರೆ, ಒಂದು ನಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಇಸ್ ದ ಬೇಸ್. ಬಿಕಾಸ್ ನೀವು ಎಷ್ಟೋ ಈ ಒಂದು ಪೇಪರನ್ನು ನೀವು ಅನಲೈಸಿಸ್ ಮಾಡಿದಾಗ ಸಾವಿರಾರು
ಏನಿವಾಗ ಅಭ್ಯರ್ಥಿಗಳು ಈ ಒಂದು ಮಾಕ್ ಟೆಸ್ಟು ಇನ್ನೊಂದು ಮತ್ತೊಂದು ಇದರೆಲ್ಲದರ ಜೊತೆಗೆ ಯಾರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅನಾಲಿಸಿಸ್ ಮಾಡಿದ್ದಾರೆ ಅವರಿಗೆ ಅದು ತುಂಬ ಇಂಪಾರ್ಟೆಂಟ್ ಆಗಿ ತುಂಬ ಹೆಲ್ಪ್ ಆಗಿದೆ. ಯಾಕೆಂದರೆ ಸೆರಿಕಲ್ಚರ್ ಆಫೀಸರ್ ಆಗಿರ್ಬೋದು, ಲೇಬರ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅಕೌಂಟ್ ಅಸಿಸ್ಟೆಂಟ್ ಆಗಿರ್ಬೋದು, KEA ಲಾಸ್ಟ್ ಟೈಮ್ ಕಂಡಕ್ಟ್ ಮಾಡಿರ್ತಕ್ಕಂಥ ಎಕ್ಸಾಮ್ಸ್ ಆಗಿರ್ಬೋದು, ಇದು ಎಲ್ಲಿಂದ್ರೇ ನಿಮಗೆ ಏನಿಲ್ಲ ಅಂದರೂ ಆನ್ ಎನ್ ಎವರೇಜ್ 15 to 20+ ಕ್ವಶನ್ಸನ್ನು ಈ ಒಂದು ಪೇಪರಲ್ಲಿ ನಾವು ಕಾಣ್ಬೋದು, ರೈಟ್. ಸೊ ಈ ನಿಟ್ಟಿನಲ್ಲಿ ನಾನಿಲ್ಲಿ ಮೊದಲನೇದಾಗಿ ಪಾಲಿಟಿ ಮತ್ತು ಗವರ್ನೆನ್ಸ್, ಸೊ ದಟ್ ಈಸ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಗಾರ್ಡಿಂಗ್ ಇರ್ತಕ್ಕಂಥ ಕ್ವಶನ್ಸನ್ನು ನಾನು ಇಲ್ಲಿ ತೊಗೊಂಡಿರೋದಿದೆ. ಸೊ ಮೇಜರ್ ಆಗಿ ನಿಮಗೆ ಒಂದು 4 to 5 ಕ್ವಶನ್ಸು ಬೋತ್ ಬೈಲ್ಯಾಂಗ್ವೇಲ್ ಆಗಿ ನಿಮ್ಗೆ ಇಲ್ಲೊಂದು ಡಿಸ್ಪ್ಲೇ ಮಾಡ್ತಾ ಇರ್ತಕ್ಕಂಥದ್ದು. ಇವಾಗ ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿರೋ ಹಾಗೆ ನಾವು ಇಲ್ಲಿ ಆನ್ಸರನ್ನು ಹುಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ. ಯಾಕೆ ಇದು ಇಷ್ಟೊಂದು ಕ್ಲಾರಿಟಿ ಇಲ್ಲಿ ನಿಮ್ಗೆ ಕೊಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದರೆ, ಆಲ್ರೆಡಿ ಇದು ನಮಗೆ ಸ್ಟಡಿ ಮಾಡಿರೋದಿದೆ ಅಲ್ವಾ. ಸೊ ಇವಾಗ ನಮಗೆ ರಿವಿಷನ್ ಟೈಮು, ಬಿಕಾಸ್ ನಮಗೆ 21st ಎಕ್ಸಾಮ್ ಇರೋದ್ರಿಂದ ಹಾರ್ಡ್ಲಿ ವಿ ಲೆಫ್ಟ್ ವಿತ್ ಅರೌಂಡ್ 10 to 15 days ಅಷ್ಟೇ. ಸೊ ನೀವು ಈ ಒಂದು ಕ್ವೆಶನನ್ನು ನೋಡಿದಾಗ ಯು ಶುಡ್ ಬಿ ಇನ್ ಅ ಕಂಡೀಷನ್ ಟು ಆನ್ಸರ್, ರೈಟ್. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನೋಡೋದಾದರೆ ಸುಪ್ರೀಂ ಕೋರ್ಟ್ನ ಒಂದು ಇಂಟರ್ಪ್ರಿಟೇಷನ್ ಪ್ರಕಾರ ಆರ್ಟಿಕಲ್ 21ರಲ್ಲಿ ನಮ್ಗೆ ಏನೆಲ್ಲ ಒಂದು ಫೆಸಿಲಿಟೀಸು ಅಥವಾ ಏನೆಲ್ಲ ನಮ್ಮ ರೈಟ್ಸ್ ಅಂತ ನಾವು ಇಲ್ಲಿ ಪರಿಗಣಿಸ್ಬೋದು ಅಂತ. ಸೊ ಆರ್ಟಿಕಲ್ 21 ನಮ್ಗೆ ಏನು ಹೇಳ್ಕೊಡುತ್ತೆ? ರೈಟ್ ಟು ಲೈಫ್ ಹೇಳ್ಕೊಡುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಒಂದು ಉತ್ತಮವಾದ ಜೀವನವನ್ನು ನಡೆಸಲಿಕ್ಕೆ ಏನೆಲ್ಲ ಅವನಿಗೆ ಅವಶ್ಯಕತೆ ಇದೆ ಅಂತ. ಉದಾಹರಣೆಗೆ ರೈಟ್ ಟು ಪ್ರೈವೇಸಿ, ಆಲ್ರೆಡಿ UPSC ಆಗಿರ್ಬೋದು, KPSC ಆಗಿರ್ಬೋದು ತುಂಬ ಸಲ ಕ್ವೆಶನ್ಸ್ ಇದರಲ್ಲಿ ಕೇಳಿರೋದಿದೆ. ಈ ರೈಟ್ ಟು ಪ್ರೈವೇಸಿ ಸಂಬಂಧಪಟ್ಟಂತೆ ಪಾಲಿಟಿಯಲ್ಲಿ ಇರ್ತಕ್ಕಂಥ ಒಂದು ಮೇಜರ್ ಕೇಸ್ ಇದೆ, ರೈಟ್. ಸೊ ಅದು ಕೇಸ್ ಯಾವುದಿದೆ ಅಂತಕ್ಕಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ರೈಟ್ ಟು ರೆಪ್ಯುಟೇಷನ್, ಒಬ್ಬ ವ್ಯಕ್ತಿ ಅವನ ವ್ಯಕ್ತಿತ್ವ, ರೈಟ್. ಸೊ ಅದನ್ನು ಸಾರ್ವಜನಿಕವಾಗಿ ಯಾರಾದರೂ ಅದಕ್ಕೆ ಧಕ್ಕೆ ಉಂಟು ಮಾಡಿದ್ರೆ ಡೆಫಿನೆಟ್ಲಿ ಅವನ ಫಂಡಮೆಂಟಲ್ ರೈಟಲ್ಲಿ ವೈಲೇಷನ್ ಆದಾಗ ಅವನಿಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥ ಎಲ್ಲ ಅಧಿಕಾರ ಇದೆ, ರೈಟ್. ಸೊ ರೈಟ್ ಟು ಇನ್ಫಾರ್ಮೇಷನ್, ಮಾಹಿತಿ ಪಡಿತಕ್ಕಂಥ ಹಕ್ಕು, ರೈಟ್. ಸೊ ರೈಟ್ ಟು ಸೆಕ್ಯೂರಿಟಿ, ರೈಟ್ ಟು ಡಾಕ್ಟರ್ಸ್ ಅಸಿಸ್ಟೆನ್ಸ್. ಸೊ ಈ ಒಂದು ರೀತಿ ಏನು ನಮಗೆ 5 ಪಾಯಿಂಟ್ಸ್ ಕೊಟ್ಟಿದ್ದಾರೆ ಇಲ್ಲಿ, ಈ ರೀತಿ ಕ್ವಶನ್ಸನ್ನು ನಾವು ಲೆವೆಲ್ 3ಯಲ್ಲಿ ಇದನ್ನು ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ನಮಗೆ ಆಪ್ಷನ್ಸ್ ಕೂಡ ಅದೇ ರೀತಿ ಕನ್ಫ್ಯೂಸಿಂಗ್ ಇದೆ. ಇಲ್ಲಿ ರೈಟ್ ಟು ಸೆಕ್ಯೂರಿಟಿ ಅಂತಕ್ಕಂಥದ್ದು ಟು ಸಮ್ ಎಕ್ಸ್ಟೆಂಟ್, ಅಂದರೆ ನಾವು ನ್ಯಾಷನಲ್ ಆಸ್ಪೆಕ್ಟ್ಸಲ್ಲಿ ನೋಡೋದಾದರೆ ಅಥವಾ ಇಂಡಿವಿಜುವಲ್ ಆಸ್ಪೆಕ್ಟ್ಸಲ್ಲಿ ನೋಡೋದಾದರೆ, ಸೊ ಈ ಒಂದು ಕ್ವೆಶನ್ಗೆ ಅದು ಅಷ್ಟೊಂದು ಸೂಕ್ತವಾಗಿ ಸೆಟ್ ಆಗಲ್ಲ. ಸೊ ಪ್ರೊಬೆಬ್ಲಿ ಈ ಒಂದು ಕ್ವೆಶನ್ಗೆ ಆನ್ಸರ್ ಏನಿದೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ, ರೈಟ್. ನೆಕ್ಸ್ಟ್, ಭಾರತದ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಈ ಒಂದು ಹೇಳಿಕೆಗಳನ್ನು ಇಲ್ಲಿ ನಾವು ಪರಿಗಣಿಸಬೇಕಾಗಿದೆ. ನಮ್ಮ ಮುಖ್ಯ ಉದ್ದೇಶ ಯಾವ ಒಂದು ಟಾಪಿಕ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು, ರೈಟ್. ಸೊ ಇವಾಗ ನಾವು ಫಸ್ಟ್ ಟಾಪಿಕಲ್ಲೇ ನೋಡಿರೋ ಹಾಗೆ ಫಸ್ಟ್ ಕ್ವಶನಲ್ಲಿ ನಮ್ಗೆ ಯಾವ ಟಾಪಿಕ್ ಇಂಪಾರ್ಟೆಂಟು? ಫಂಡಮೆಂಟಲ್ ರೈಟ್ಸ್. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಸಂವಿಧಾನ ತಿದ್ದುಪಡಿ, ದಟ್ ಮೀನ್ಸ್ ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ರೈಟ್. ಸೊ ಅದಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಒಂದು ಅಮೆಂಡ್ಮೆಂಟಿಗೆ ಸಂಬಂಧಪಟ್ಟಂತೆ ಬಿಲ್ಲು 2 ಹೌಸಲ್ಲಿ ಅದನ್ನು ಮೊದಲು ಪ್ರಪೋಸಲಿಗೆ ಇಡ್ಬೋದಾ? ಎಸ್, ಡೆಫಿನೆಟ್ಲಿ ಇಡ್ಬೋದು. 2 ಸದನದ ನಡುವಿನ ಬಿಕ್ಕಟ್ಟನ್ನು ಪರಿಹರಿಸಲು ಜಂಟಿ ಸದನ ನಡೆಸುವ ಅವಶ್ಯಕತೆ ಇಲ್ಲ. ಅಂದರೆ ದೆರ್ ಇಸ್ ನೋ ನೀಡ್ ಆಫ್ ದಿ ಜಾಯಿಂಟ್ ಸೆಟ್ಟಿಂಗ್ ಇನ್ ಕೇಸ್ ಆಫ್ ದಿ ಡೆಡ್ ಲಾಕ್ ಆಫ್ ದಿ ಬಿಲ್. ಇದು ಡೆಫಿನೆಟ್ಲಿ ನಿಮಗೆ ಇವಾಗ ಪಾಲಿಟಿಯಲ್ಲಿ ಓದಿರೋ ಹಾಗೆ ಈ ಒಂದು ಹೇಳಿಕೆ ನಮಗೆ ತಪ್ಪಾಗತ್ತೆ, ರೈಟ್. ಸೊ ಥರ್ಡ್ ಒನ್, ಪ್ರೆಸಿಡೆಂಟ್ ಶಾಲ್ ಗಿವ್ ಹಿಸ್ ಅಸೆಂಟ್ ಟು ದಿ ಬಿಲ್. ಎಸ್, ಒಂದು ನಂಬಿಕೆ ಮೇಲೇನೆ ಪ್ರೆಸಿಡೆಂಟ್ ಅವರು ಒಂದು ಬಿಲ್ಗೆ ಅಸೆಂಟ್ ಕೊಡ್ತಾರೆ ಅಂತಕ್ಕಂಥದ್ದು. ಮತ್ತೆ ನಿಮಗೆಲ್ಲ ಗೊತ್ತಿರೋದು ಪ್ರೋಸೆಸ್ಸು, ರೈಟ್. ಇನ್ ಕೇಸ್ ಏನಾದರೂ ಅಸೆಂಟ್ ಕೊಡಲಿಲ್ಲ ಅಂದರೆ ಮತ್ತೆ ಸೆಷನ್ಗೆ ವಾಪಸ್ ಬರುತ್ತೆ. ಸೊ ಈ ಒಂದು ಪಾರ್ಲಿಮೆಂಟಲ್ಲಿ ಮತ್ತೆ ಅದ್ರ ಮೇಲೆ ಡಿಬೇಟು ಡಿಸ್ಕಷನ್ ಆದಮೇಲೆ ಮತ್ತೆ ಅದನ್ನು ಇನ್ನೊಂದ್ಸಲ ಪ್ರೆಸಿಡೆಂಟ್ ಅವರ ಅಸೆಂಟ್ಗೆ ಅದನ್ನು ಸೆಂಡ್ ಮಾಡಿರ್ತಾರೆ. ದ ಸ್ಟೇಟ್ ಲೆಜಿಸ್ಲೇಚರ್ ಅಸೆಂಟ್ ಈಸ್ ರಿಕ್ವೈರ್ಡ್ ಟು ಅಮೆಂಡ್ ಎನಿ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ರೈಟ್. ಸೊ ಸಂವಿಧಾನದ ಯಾವುದೇ ಒಂದು ಭಾಗ ತಿದ್ದುಪಡಿ ಮಾಡಲು ರಾಜ್ಯ ಶಾಸಕಾಂಗದ ಒಪ್ಪಿಗೆ ಇದೆಯೇ, ರೈಟ್. ಸೊ ಅದರ ಒಂದು ಅಗತ್ಯ ಇದೆ ಅಂತ. ಸೊ ಇದರಲ್ಲಿ ನಮಗೆ ಕೇಳ್ತಕ್ಕಂಥದ್ದು ಏನಿದೆ ಅಂತಂದರೆ ಮೇಜರ್ ಆಗಿ ಯಾವೆಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ. ನಾವು ಕಾಮನ್ ಆಗಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅನ್ನೋ ಟಾಪಿಕನ್ನು ಓದಿದಾಗ ಇಷ್ಟೊಂದು ಮಟ್ಟಿಗೆ ಡೀಟೇಲಾಗಿ ಹೋಗೋದಿಲ್ಲ. ಯಾಕಂದರೆ ಗ್ರೂಪ್ ಸಿ ಲೆವೆಲ್ಗಿದೆ, ಸೊ ಇಷ್ಟೊಂದು ಡೀಟೇಲಾಗಿ ಕೇಳಲ್ಲ. ಇದೆಲ್ಲ UPSC KPSC ಲೆವೆಲಿಗೆ ಕೇಳ್ತಾರೆ, ಗೆಜೆಟೆಡ್ ಪ್ರೊಫೆಷನಲ್ ಎಕ್ಸಾಮ್ ಲೆವೆಲಿಗೆ ಕೇಳ್ತಾರೆ ಅಂತ ಅದನ್ನು ನೆಗ್ಲೆಕ್ಟ್ ಮಾಡಿರ್ತೀವಿ. ಇಲ್ಲಿ ನಮಗೆ ಈ ಒಂದು ಕ್ವೆಶನ್ ಮುಖಾಂತರ ಒಂದು ನಮಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಟಾಪಿಕ್ ಇಂಪಾರ್ಟೆಂಟು, ರೈಟ್. ಸೊ ನಮ್ಮ ಒಂದು ಏನು 21st ಎಕ್ಸಾಮ್ ಇದೆ ಇದು ನಿಮಗೆ ಐ ಓಪನರ್ ಆಗಿರಬೇಕು, ರೈಟ್. ನೆಕ್ಸ್ಟ್ ಕ್ವೆಶನ್ ಇಲ್ಲಿ ನೋಡಿದಾಗ ಸುಪ್ರೀಂ ಕೋರ್ಟ್ನ ಒಂದು ಜಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದಿದೆ. ಸೊ ಹಿಂದುಳಿದ ವರ್ಗಗಳ ಆರ್ಥಿಕ ಮಟ್ಟ ನಿರ್ಧರಿಸಲು ಯಾವ ಒಂದು ಸಮಿತಿನ ಇಲ್ಲಿ ಭಾರತ ಸರ್ಕಾರ ನೇಮಕ ಮಾಡಿದೆ ಅಂತಕ್ಕಂಥದ್ದು. ಇಲ್ಲಿ ಒಂದು ಟಾಪಿಕ್ ಏನು ಇಂಪಾರ್ಟೆಂಟ್ ಆಗುತ್ತೆ, ನಮಗೆ ಯಾವೆಲ್ಲ ಕಮಿಟೀಸು ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ನಾವು ಹಿಸ್ಟ್ರಿಯಲ್ಲಿ ಓದೋದು ಲೈಕ್ ಬಿಫೋರ್ ಇಂಡಿಪೆಂಡೆನ್ಸಲ್ಲಿ ಮೇಜರಾಗಿ ಹಿಸ್ಟ್ರಿಯಲ್ಲಿ ಸಂಬಂಧಪಟ್ಟಂತೆ ಕಮಿಟಿಗಳಿರ್ತವೆ.
ಅದರ ಆಧಾರದ ಮೇಲೆ ನೆಕ್ಸ್ಟ್ ನಮಗೆ ಪೋಸ್ಟ್ ಇಂಡಿಪೆಂಡೆನ್ಸ್ ಅಲ್ಲಿ ಅಂದ್ರೆ ಸ್ವತಂತ್ರ ಸಿಕ್ಕಾದ ಮೇಲೂ ಕೂಡ ಹಲವಾರು ಕಮಿಟಿಗಳ ರಚನೆ ಆಗಿರೋದಿದೆ. ಫಾರ್ ಎಕ್ಸಾಂಪಲ್ ಎಜುಕೇಶನ್ಗೆ ಸಂಬಂಧಪಟ್ಟಂತ ಇದೆ, ರೈಟ್. ಸೊ ಇಲ್ಲಿ ನಮಗೆ OBC ಅವರಿಗೆ ಸಂಬಂಧಪಟ್ಟಂತ ಒಂದು ಕಮಿಟಿ ಯಾವ್ದಿದೆ ಅಂತ, ರಾಮನಂದನ್ ಸಮಿತಿ ಇದೆ, BP ಮಂಡಲ್ ಕಮಿಷನ್ ಇದೆ, ಕಾಕಾ ಕಲ್ಲೇಕರ್ ಕಮಿಷನ್ ಇದೆ, ಮತ್ತೆ ಸರ್ದಾರ್ ಸ್ವರಣ್ ಸಿಂಗ್ ಕಮಿಷನ್ ಇದೆ. ಈ 4 ಕಮಿಷನ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ರೈಟ್. ಸೊ ಯಾಕೆಂದ್ರೆ BP ಮಂಡಲ್ ಕಮಿಷನ್ ವೆರಿ ವೆರಿ ಇಂಪಾರ್ಟೆಂಟ್ ಕಮಿಷನ್, ರೈಟ್. ಇಲ್ಲಿ ನಮಗೆ ಈ ಒಂದು ಡಿಮ್ಯಾಂಡ್ ಆಫ್ ದಿ ಕ್ವಶನ್ ಏನಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್, ರೈಟ್, ಅವರು ಈ ಒಂದು ಸಮಿತಿನ ರಚನೆ ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥದ್ದು. ಮಿಕ್ಕಿದ್ದೆಲ್ಲ ರೆಸ್ಪೆಕ್ಟಿವ್ ಗೌರ್ಮೆಂಟ್ಸ್ ಮಾಡಿರೋದಿದೆ. ಒಂದು ಕಮಿಟಿ ದಟ್ ಈಸ್ ರಾಮನಂದನ್ ಸಮಿತಿ ಅಥವಾ ರಾಮನಂದನ್ ಕಮಿಟಿ ಏನಿದೆ ಅದು ಎಕ್ಸ್ಕ್ಲೂಸಿವ್ ಆಗಿ ಸುಪ್ರೀಂ ಕೋರ್ಟ್ನ ಒಂದು ಆದೇಶದ ಮೇರೆಗಿನ ಅದನ್ನ ರಚನೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ಕ್ವಶನ್ ಇನ್ನೊಂದು ನೋಡೋದಾದ್ರೆ ರಾಷ್ಟ್ರಪತಿಯವರ ಮಹಾಭಿಯೋಗ ದಟ್ ಈಸ್ ಇಂಪೀಚ್ಮೆಂಟ್ ಆಫ್ ದಿ ಪ್ರೆಸಿಡೆಂಟ್. ಸೊ ಇದರಲ್ಲಿ ಯಾವ ಒಂದು ಹೇಳಿಕೆ ತಪ್ಪಾಗಿದೆ ಅಂತ ಇದು ನೀವೇನಾದ್ರೂ ನೋಟಿಸ್ ಮಾಡಿದ್ರೆ ಇಲ್ಲಿ ಅಪ್ಲಿಕೇಶನ್ ಓರಿಯೆಂಟೆಡ್ ತುಂಬಾ ಜಾಸ್ತಿ ಕೇಳ್ತಾ ಇದ್ದಾರೆ. ನಾವು ಕಾಮನ್ ಆಗಿ ಜಸ್ಟ್ ರಾಷ್ಟ್ರಪತಿಯವರ ಆಯ್ಕೆ ಯಾವ ರೀತಿ ಆಗುತ್ತೆ, ಅವರ ಎಲೆಕ್ಷನ್ ಪ್ರೋಸೆಸ್ಸು, ರೈಟ್, ಅವರ ಇಂಪೀಚ್ಮೆಂಟ್ ಪ್ರೋಸೆಸ್ಸು ಜನರಲ್ ಆಗಿ ಓದಿರ್ತೀವಿ. ಬಟ್ ಕ್ವಶನ್ಸು ನಿಮಗೆ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಡೆಪ್ತ್ ಆಗಿ ಕೇಳ್ತಕ್ಕಂಥದ್ದು ಸಾಧ್ಯತೆಗಳು ತುಂಬಾ ಜಾಸ್ತಿ ಇದಾವೆ, ರೈಟ್. ಸೊ ಮೂವಿಂಗ್ ಫಾರ್ವರ್ಡ್, ಈ ಒಂದು ಪಾಲಿಟಿ ಕ್ವಶನ್ಸ್ ಏನಿದೆ ಆನ್ ಎನ್ ಎವರೇಜ್ ಒಂದು 10 to 12 ಕ್ವಶನ್ಸ್ ಏನಿದೆ ಇದೆಲ್ಲದರ ಆಧಾರದ ಮೇಲೆ ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದಾಗುತ್ತೆ ಸರ್ ಪಾಲಿಟಿಲಿ. ಸೊ ಇದು ನಮ್ಮ ಒಂದು ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ, ರೈಟ್. ಸೊ ಯಾಕೆಂದ್ರೆ ಈ ಒಂದು ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡ್ತಾ ಹೋದಂಗೆ ನಮಗೆ ಟಾಪಿಕ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಫಂಡಮೆಂಟಲ್ ರೈಟ್ಸ್ ಮೇಲೆ ನೋಡಿದ್ವಿ, ರೈಟ್. ಸೊ ಆರ್ಟಿಕಲ್ 19 ಸಂಬಂಧಪಟ್ಟಂತ ಇದೆ, ಆರ್ಟಿಕಲ್ 21 ಅಲ್ಲಿ ಯಾವೆಲ್ಲ ನಮ್ಮ ಹಕ್ಕುಗಳಿದಾವೆ, ರೈಟ್. ಸೊ ರೈಟ್ ಟು ಲೈಫ್ ಅಂತ ಬಂದಾಗ ಅದರಲ್ಲಿ ಮತ್ತೆ ಯಾವೆಲ್ಲ ಸಬ್ ಕಂಪೋನೆಂಟ್ಸ್ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಡಿಟೇಲ್ ಆಗಿ ಇದನ್ನ ಅಧ್ಯಾಯ ಮಾಡಬೇಕಾಗತ್ತೆ. ನೆಕ್ಸ್ಟ್ DPSCಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 38, 40, 42, ರೈಟ್. ಸೊ ಇದೆಲ್ಲ ನಿಮಗೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ಸೊ ಅದನ್ನು ಹೊರತುಪಡಿಸಿ ಇಲ್ಲಿ ನಮಗೆ ಪಾಲಿಟಿಕ್ಸ್ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಒಂದು ಕನ್ಸೆಪ್ಟ್ ಆಫ್ ಸಪ್ರೇಷನ್ ಅಂತ ಬರುತ್ತೆ. ಆ ಒಂದು ಕನ್ಸೆಪ್ಟನ್ನು ಕೊಟ್ಟವ್ರು ಯಾರು ಅಂತ, ರೈಟ್. ಏಕೆಂದರೆ ನಮ್ಮ ಸಿಲೆಬಸ್ಸಿಗೆ ನೋಡಿದಾಗಲೂ ಕೂಡ ನಮಗೆ ಸಾರ್ವಜನಿಕ ಆಡಳಿತ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿರೋದಿದೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ. ಸೊ ಯೂಶ್ವಲಿ ಯಾರು UPSCಗೆಲ್ಲ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಧ್ಯಯನ ಮಾಡ್ತಾ ಇರ್ತೀರಾ ಅವ್ರಿಗೆ ಈ ಒಂದು ವುಡ್ರೋ ವಿಲ್ಸನ್ ಹೆಸರು ತುಂಬ ಫೆಮಿಲಿಯರ್ ಆಗಿ ಗೊತ್ತಿರೋದಿರುತ್ತೆ. ನೆಕ್ಸ್ಟ್ ಸ್ಪೆಸಿಫಿಕ್ ಆಗಿ ಪ್ರೆಸಿಡೆಂಟ್ ಟಾಪಿಕ್ ಅಂತ ಬಂದಾಗ ಇಂಪೀಚ್ಮೆಂಟ್ ಆಫ್ ದಿ ಪ್ರೆಸಿಡೆಂಟ್ ಆಗಿರ್ಬೋದು, ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪಬ್ಲಿಕ್ ಯುಟಿಲಿಟಿ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಬಿಲ್ ಇದೆ, ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿ ಗ್ರಾಮ ಪಂಚಾಯತ್. ಸೊ ಯಾಕೆ ಇದನ್ನು ಗ್ರಾಮ ಪಂಚಾಯತನ್ನು ಈ ಪಾಲಿಟಿಲಿ ಆ್ಯಡ್ ಮಾಡಿರೋದಿದೆ? ಸೊ ತಮಗೆಲ್ಲ ಗೊತ್ತಿರೋ ಹಾಗೆ 73rd 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿರೋದಿದೆ. ಬಟ್ ನಮ್ಮ ಈ ಒಂದು ಗ್ರೂಪ್ ಸಿ ಸಿಲೆಬಸ್ ವೈಸ್ ನೋಡೋದಾದರೆ ನಮಗೆ ರೂರಲ್ ಡೆವಲಪ್ಮೆಂಟು, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸು ಮತ್ತು ರೂರಲ್ ಕೋಆಪರೇಟಿವ್ಸು ಈ ಮೂರು ಕೂಡ ಇಂಟರ್ ರಿಲೇಟೆಡ್ ಇರ್ತಕ್ಕಂಥ ಟಾಪಿಕ್ಸ್, ರೈಟ್. ಒಂದು ಗ್ರಾಮೀಣ ಅಭಿವೃದ್ಧಿ ಆಗಬೇಕಾದ್ರೆ ಈ ಒಂದು ಪಂಚಾಯತ್ ರಾಜ್ ಸಂಸ್ಥೆಗಳು ಯಾವ ರೀತಿ ತಮ್ಮ ಪಾತ್ರವನ್ನು ವಹಿಸುತ್ತವೆ ಅಂತ ಅಲ್ವಾ. ಸೊ ಈ ನಿಟ್ಟಿನಲ್ಲಿನೇ ಈ ಒಂದು ಗ್ರಾಮ ಪಂಚಾಯತ್ ನಾವು ಸಪ್ರೇಟಾಗಿ ಲ್ಯಾಂಡ್ ರಿಫಾರ್ಮ್ಸು ಅದರ ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟಲ್ಲಿ ಕನ್ಸಿಡರ್ ಮಾಡೋ ಬದಲಾಗಿ ಅದನ್ನು ಕೂಡ ಪಾಲಿಟಿಯಲ್ಲೇ ನಾವು ಕನ್ಸಿಡರ್ ಮಾಡಿರ್ತಕ್ಕಂಥದ್ದಿದೆ, ರೈಟ್. ಸೊ ಮೂವಿಂಗ್ ಫರ್ದರ್ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ನಿಮಗೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಗ್ರಾಮ ಪಂಚಾಯತ್ ರಿಗಾರ್ಡಿಂಗು ಅಮೆಂಡ್ಮೆಂಟ್ಸ್ ಕೇಳಿರೋದಿದೆ, ರೈಟ್. ಸೊ 73rd ಆಗಿರ್ಬೋದು, 52nd ಆಗಿರ್ಬೋದು, 77 ಆಗಿರ್ಬೋದು, 86th ಅಮೆಂಡ್ಮೆಂಟ್ ಆಗಿರ್ಬೋದು. ಸೊ ಇವಾಗ ಪಾಲಿಟಿಯನ್ನು ಓದಬೇಕಾದ್ರೆ ನೀವು ಫಸ್ಟ್ ಪ್ರಯಾರಿಟಿ ಯಾವುದಕ್ಕೆ ಕೊಡಬೇಕು? ಸೊ ದಿಸ್ ಈಸ್ ನಥಿಂಗ್ ಬಟ್ ಯುವರ್ ರಿವಿಷನ್ ಸ್ಟ್ರಾಟಜಿ, ರೈಟ್. ಒಂದು ಮಾಸ್ಟರ್ ಸ್ಟ್ರಾಟಜಿ ಯಾವ ರೀತಿ ನೀವು ಮಾಡ್ಕೋಬೇಕು ಅಂದರೆ ದಟ್ ಈಸ್ ಬೇಸ್ಡ್ ಆನ್ ದಿ ಅನಾಲಿಸಿಸ್ ಆಫ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಪಾಲಿಟಿಯಲ್ಲಿ ಮಿಕ್ಕಿದ ಬೇರೆ ಟಾಪಿಕ್ಸ್ ಕೂಡ ಇಂಪಾರ್ಟೆಂಟ್ ಇದೆ. ಬಟ್ ನಿಮ್ಮ ಫಸ್ಟ್ ಪ್ರಯಾರಿಟಿ ರೌಂಡ್ 1 ಅಲ್ಲಿ ಫಸ್ಟ್ ಪ್ರಯಾರಿಟಿ ಯಾವ್ದು ಇರಬೇಕು ಅಂತಂದರೆ ನಿಮಗೆ ಈ ಎಲ್ಲ ಟಾಪಿಕ್ಸು ನೀವು ಇದನ್ನು ರಿವೈಸ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಸ್ಕೋರನ್ನು ನೀವು ಈ ಎಕ್ಸಾಮಲ್ಲಿ ಪಡಿಬಹುದು, ರೈಟ್. ಸೊ ಇದು ಪಾಲಿಟಿ ನಮಗೆ ಕೋರ್ ಸಬ್ಜೆಕ್ಟ್ ಆದಮೇಲೆ ಇನ್ನೊಂದು ನಮಗೆ ಲೋ ಹ್ಯಾಂಗಿಂಗ್ ಫ್ರೂಟ್ ಏರಿಯಾ. ಸೊ ರೈಟ್, ದಟ್ ಮೀನ್ಸ್ ನಿಮಗೆ ರಿಸೋರ್ಸಸ್ ತುಂಬ ಕಡಿಮೆ ಇದ್ದಾವೆ ಬಟ್ ಸ್ವಲ್ಪ ಎಫರ್ಟ್ ಹಾಕಿದರೆ ಒಂದು ಒಳ್ಳೆ ಸ್ಕೋರನ್ನು ಇಲ್ಲಿ ಪಡಿಬೋದು ಅಂತ. ಸೊ ದಟ್ ಈಸ್ ಅವರ್ ಲ್ಯಾಂಡ್ ರಿಫಾರ್ಮ್ಸ್, ರೈಟ್. ಸೊ ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ಈ ಒಂದು ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ನಾವು UPSC ಸಿಲೆಬಸಲ್ಲಿ ಕೂಡ ಓದಿರ್ತೀವಿ, ರೈಟ್. ಸೊ GS 3 ಅಲ್ಲಿ ನಿಮಗೆ ಸಪ್ರೇಟಾಗಿ ಲ್ಯಾಂಡ್ ರಿಫಾರ್ಮ್ಸ್ ಅಂತಲೇ ಇದೆ. KPSC ಸಿಲೆಬಸ್ಸಲ್ಲೂ ಕೂಡ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಇದೆ. ಇದನ್ನು ಎಕನಾಮಿ ಆಸ್ಪೆಕ್ಟ್ಸಲ್ಲಿ ಕೂಡ ಓದಿರ್ತೀವಿ, ಪಾಲಿಟಿ ಆಸ್ಪೆಕ್ಟ್ಸಲ್ಲಿ ಕೂಡ ಓದಿರ್ತೀವಿ. ಸೊ ಬಟ್ ನಮಗೆ ಇಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಗ್ರೂಪ್ ಸಿಗೆ ಅಂತ ಬಂದಾಗ ಒಬ್ಬ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಗೆ, ರೈಟ್. ಸೊ ಅಥವಾ ಒಬ್ಬ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ ಈ ಒಂದು ಭೂ ಸುಧಾರಣೆ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋದು ಯಾಕೆ ಅವಶ್ಯಕತೆ ಅಂತಕ್ಕಂಥದ್ದು, ರೈಟ್. ಸೊ
ಮೇಜರ್ ಆಗಿ ಈ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಆದಮೇಲೆ, ಸ್ಪೆಷಲಿ ಪೋಸ್ಟ್ ಇಂಡಿಪೆಂಡೆನ್ಸ್ ಆದಮೇಲೆ ಕರ್ನಾಟಕದಲ್ಲಿ ಯಾವೆಲ್ಲ ಸಮಿತಿಗಳ ರಚನೆ ಆಗಿರೋದಿತ್ತು, ಎಷ್ಟು ಸಲ ಈ ಒಂದು ಬಿಲ್ಲನ್ನು ಅಮೆಂಡ್ಮೆಂಟ್ ಆಗಿರತಕ್ಕಂಥದ್ದಿದೆ, ಈ ಆ್ಯಕ್ಟು ಎಷ್ಟು ಸಲ ಟೈಮ್ ಆ್ಯಂಡ್ ಅಗೇನ್ ಡಿಮ್ಯಾಂಡ್ ಆಫ್ ದಿ ಸಿಚುವೇಶನ್ಗೆ ತಕ್ಕಂಗೆ ಬದಲಾವಣೆ ಆಗಿರ್ತಕ್ಕಂಥದ್ದಿದೆ, ಅದರಲ್ಲಿ ಸೀಲಿಂಗ್ ಲಿಮಿಟ್ ಎಷ್ಟಿದೆ, ರೈಟ್. ಸೊ ಯಾಕೆಂದರೆ ಇವಾಗ ನೆಕ್ಸ್ಟ್ ನಿಮ್ಗೆ ಏನಾದರೂ ಟ್ಯಾಕ್ಸ್ ಎವೇಜನಲ್ಲಿ ನೋಡಬೇಕಾದ್ರೆ ಈ ಎಲ್ಲ ಬೇಸಿಕ್ ಆಸ್ಪೆಕ್ಟನ್ನು ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಮಗೆ ಈ ಭೂ ಸುಧಾರಣೆ ಅಥವಾ ಲ್ಯಾಂಡ್ ರಿಫಾರ್ಮ್ ಸಂಬಂಧಪಟ್ಟಂತೆ ಹಲವಾರು ಕ್ವಶನ್ಸ್ ಇಲ್ಲಿ ಕೇಳಿರೋದಿದೆ. ಸೊ ಅದರಲ್ಲಿ ನಾವು ನೋಡೋದಾದರೆ ಕಾಗೋಡು ಸತ್ಯಾಗ್ರಹ, ರೈಟ್. ಸೊ ಕಾಗೋಡು ಸತ್ಯಾಗ್ರಹ ತಮಗೆಲ್ಲ ಗೊತ್ತಿರೋ ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು, ರೈಟ್. ಮೇಜರ್ ಆಗಿ ಶಾಂತವೇರಿ ಗೋಪಾಲಗೌಡರು ಇದರ ನೇತೃತ್ವವನ್ನು ವಹಿಸ್ತಕ್ಕಂಥದ್ದು. ಇವರ ಮೇಜರ್ ಕನ್ಸೆಪ್ಟ್ ಬಂದ್ಬಿಟ್ಟು ಸಮಾಜವಾದಿ ನೇತಾ ಆಗಿದ್ರು ಇವರು. ಸೊ ಅದು ನಾವು ಈ ಕ್ವಶನ್ ಡಿಮ್ಯಾಂಡ್ ಏನಿದೆ ಅಂತಂದರೆ, ಈ ಒಂದು ಕಾಗೋಡು ಸತ್ಯಾಗ್ರಹ ನಡೀತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದ ಯಾವೊಬ್ಬ ನಾಯಕರು ಈ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿದ್ರು ಅಂತ. ಇವಾಗ ನಾವು ಇಂಡಿಯನ್ ಕಂಟೆಕ್ಸ್ಟಲ್ಲಿ, ನ್ಯಾಷನಲ್ ಕಂಟೆಕ್ಸ್ಟಲ್ಲಿ ನಾವು ನೋಡೋದಾದರೆ ಒಂದು ಸೋಷಲಿಸಮ್ಗೆ ಹೆಸರಾಗಿರ್ತಕ್ಕಂಥವ್ರು ಯಾರು, ಲೋಹಿಯಾ ಅವರು ಮತ್ತು JP ಮೂಮೆಂಟ್. ಸೊ ದಟ್ ಈಸ್ ಅವರ ಜಯಪ್ರಕಾಶ್ ನಾರಾಯಣ್ ಅವರು. ಆ JP ಮೂಮೆಂಟ್ ಅಂತಕ್ಕಂಥದ್ದಿಂದನೇ ಅವ್ರು ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಕೂಡ ಈ ಒಂದು ಕ್ವೆಶನ್ಗೆ ನಾವು ಆನ್ಸರ್ ಒಂದು ನ್ಯಾಷನಲ್ ಲೆವೆಲಲ್ಲಿ ಇರ್ತಕ್ಕಂಥ ಯಾವ ಒಬ್ಬ ಸಾಮಾಜಿಕ ಒಂದು ವಿಚಾರ ಇರ್ತಕ್ಕಂಥ ಸಮಾಜವಾದಿ ನಾಯಕ ಈ ಒಂದು ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಘೋಷಿಸಿದ್ರು ಅಂತ ನಾವು ನೋಡೋದಾದರೆ ದಟ್ ಈಸ್ ರಾಮ್ ಮನೋಹರ್ ಲೋಹಿಯಾ ಮತ್ತು ಶಾಂತವೇರಿ ಗೋಪಾಲಗೌಡರು. ಓಕೆ. ಸೊ ಅಗೇನ್ ಈ ಒಂದು ಕಾಗೋಡು ಸತ್ಯಾಗ್ರಹ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ಏನಿದಾವೆ, ಓಕೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಕಲೆಗೆ ಹಾಕುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಿ, ರೈಟ್. ಸೊ ನೆಕ್ಸ್ಟ್ ಇಲ್ಲಿ ನೋಡಿದಾಗ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್, ಓಕೆ, 1974 ಎಸ್ಟಾಬ್ಲಿಷ್ ದಿ ಲ್ಯಾಂಡ್ ಟ್ರೈಬ್ಯುನಲ್ಸ್. ಸೊ ಇವಾಗ ನಮಗೆ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಭಾರತದ ಒಂದು ಕಂಟೆಕ್ಸ್ಟಲ್ಲಿ ನಾವು ನೋಡೋದಾದರೆ, ಸೊ ಭೂ ಸುಧಾರಣೆ ನಿಮಗೆ ಲೈಕ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವನ್ ನೀವು KS ರ್ಯಾಂಕಲ್ಲಿ ಇದ್ದಾಗಲೂ ಕೂಡ ನಿಮಗೆ ತಹಶೀಲ್ದಾರ್ ಆಗಿರ್ಬೋದು ಅಥವಾ AC ರೆವಿನ್ಯೂ ಅಂತಕ್ಕಂಥದ್ದು ಏನಿದೆ, ಈ ಎಲ್ಲ ಹುದ್ದೆಗಳು ಈ ಒಂದು ಗೌರ್ಮೆಂಟ್ ಲ್ಯಾಂಡ್ ಏನಿದೆ, ರೈಟ್. ಸೊ ಇದರ ಬಗ್ಗೆ ಒಂದು ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಕಾರ್ಯವನ್ನೇ ನಾವು ಇಲ್ಲಿ ಮಾಡ್ತಕ್ಕಂಥದ್ದು. ಸೊ ಟೈಮ್ ಆ್ಯಂಡ್ ಅಗೇನ್ ಏನು ಮಾಡ್ತಾ ಇದೆ ಸರ್ಕಾರ, ಕೆಲವೊಂದು ಇದಕ್ಕೆ ಬದಲಾವಣೆಗಳನ್ನು ತೊಗೊಂಡು ಬರ್ತಾ ಇದೆ, ಓಕೆ. ಸೊ ಈ ನಿಟ್ಟಿನಲ್ಲಿ ನಮಗೆ 1974 ಆ್ಯಕ್ಟ್ ಪ್ರಕಾರ ಈ ಒಂದು ಟ್ರೈಬ್ಯುನಲ್ಸ್ ನ್ಯಾಯಮಂಡಳಿಗಳನ್ನು ಯಾವ ಒಂದು ಹಂತದಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ, ತಾಲೂಕಾ ಮಟ್ಟದಲ್ಲಾಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ಹೋಬಳೀಸ್ ಆಗಿರ್ಬೋದು ಅಥವಾ ವಿಲೇಜು, ಓಕೆ. ಇದಕ್ಕೆ ಸರಿಯಾದ ಉತ್ತರನ ನಾವಿಲ್ಲಿ ನೋಡೋದಾದರೆ ಇದು ತಾಲೂಕಾ ಮಟ್ಟದಲ್ಲಿ ಈ ಒಂದು ನ್ಯಾಯಮಂಡಳಿ ಏನಿದೆ, ಸ್ಪೆಷಲಿ ಅದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಭೂಮಿಗೆ ಸಂಬಂಧಪಟ್ಟಂತೆ, ರೈಟ್. ಸೊ ಈ ಒಂದು ಭೂ ಸುಧಾರಣೆ ಕಾಯ್ದೆಗೆ ಸಂಬಂಧಪಟ್ಟಂತೆ ಈ ಒಂದು ಕಾನೂನನ್ನು, ಒಂದು ಟ್ರೈಬ್ಯುನಲನ್ನು ಎಲ್ಲಿ ಯಾವ ಒಂದು ಮಟ್ಟದಲ್ಲಿ ಇದನ್ನು ಓಪನ್ ಮಾಡಬೇಕು ಅಂತಂದರೆ ದಟ್ ಈಸ್ ಎಟ್ ಅವರ್ ತಾಲೂಕಾ ಲೆವೆಲ್, ಓಕೆ. ಸೊ ಮೈಸೂರು ಗೇಣಿ ಪದ್ಧತಿ ಮತ್ತು ಕೃಷಿ ಭೂಮಿ ಕಾಯ್ದೆ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ರು ಅಂತ. ಲ್ಯಾಂಡ್ ರಿಫಾರ್ಮ್ಸ್ಗೆ ಭೂ ಸುಧಾರಣೆ ಕಾಯ್ದೆ ಅರೌಂಡ್ 68 to 70 ಪೇಜಸ್ಸು ಗೌರ್ಮೆಂಟ್ದೇ ಒಂದು ಚಿಕ್ಕ ಬುಕ್ಲೆಟ್ ಇದೆ, ಓಕೆ. ಸೊ ನೀವು ಅದನ್ನು ಏನಾದರೂ ಗ್ಲಾನ್ಸ್ ಮಾಡಿಕೊಂಡ್ರೆ ಆರಾಮಾಗಿ ಎಲ್ಲ ಕ್ವಶನ್ಸ್ಗೆ ಎಲ್ಲ ಆನ್ಸರ್ ಮಾಡ್ಬೋದು. ಯಾಕೆಂದರೆ ಅಧ್ಯಾಯ 8ರಲ್ಲಿ, ರೈಟ್, ಅಧ್ಯಾಯ 8 ಇದೆ, ಅಧ್ಯಾಯ 5ರಿಂದ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಎಕ್ಸಾಮ್ ಆಸ್ಪೆಕ್ಟ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ BD ಜತ್ತಿಯವರು ಈ ಒಂದು ಸಮಿತಿಯ ಮುಖ್ಯಸ್ಥರಾಗಿದ್ದರು ಅಂತ ನಿಮಗೆ ಮೇಜರಾಗಿ ಅದರಲ್ಲಿ ಹೈಲೈಟ್ ಆಗಿರ್ತಕ್ಕಂಥದ್ದಿದೆ. ಒಂದನೇದಾಗಿ ಈ ರೀತಿ ಟಾಪಿಕ್ಸ್ ಏನಿದ್ದಾವೆ ನಿಮಗೆ ಇಲ್ಲಿ ಸೋರ್ಸಸ್ ಸಿಗೋದು ತುಂಬ ಕಡಿಮೆ. ಸಿಕ್ಕಿದ್ರು ನೀವು ಯಾವುದ್ರ ಮೇಲೆ ಡಿಪೆಂಡ್ ಇರಬೇಕು ಅಂತಂದರೆ ಅಥೆಂಟಿಕೇಟ್ ಆಗಿರ್ತಕ್ಕಂಥ ಸರ್ಕಾರದ ಒಂದು ಏನು ಡಾಕ್ಯುಮೆಂಟ್ ಇದೆ ಅದು ನಿಮ್ಮ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ, ರೈಟ್. ಸೊ ಈ ಒಂದು ಓವರಾಲ್ ನಿಟ್ಟಿನಲ್ಲಿ ಈ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಟಾಪಿಕ್ಸ್ ಮೇಲೆ ಯಾವೆಲ್ಲ ಒಂದು ಸಬ್ ಟಾಪಿಕ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಗುಂಡಪ್ಪ ಗೌಡ ಕಮಿಟಿ ಆಗಿರ್ಬೋದು, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ 1995 ಆಗಿರ್ಬೋದು, 1961 ಆಗಿರ್ಬೋದು, ರೈಟ್, 1974 ಆಗಿರ್ಬೋದು, ಮೈಸೂರು ಟೆನೆನ್ಸಿ ಮತ್ತು ಅಗ್ರಿಕಲ್ಚರ್ ಲ್ಯಾಂಡ್, ರೈಟ್. ಸೊ ಅದು ಹೆಡ್ ಆಗಿರೋದ್ರು BD ಜತ್ತಿಯವರು. ಇದರಲ್ಲಿ ಇರ್ತಕ್ಕಂಥ ಪ್ರೊವಿಷನ್ಸ್ ಏನೇನಿದ್ದಾವೆ, ಓಕೆ. ಸೊ ಒಂದು ಮಿನಿಮಮ್ 4 to 5 ಪ್ರೊವಿಷನ್ಸ್ ಆದರೂ ಮೇಜರ್ ಆಗಿರ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಮಾಡಿರಿ. ಸೊ ದ್ಯಾಟ್ ನಿಮಗೆ ಈ ಒಂದು ಟಾಪಿಕ್ಸನ್ನು ಓದಬೇಕಾದ್ರೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ರೈಟ್. ಸೊ ಅದಕ್ಕೆ ಯಾವ ರೀತಿ ನೀವು ಆನ್ಸರ್ ಮಾಡಬೇಕು ಇನ್ ಅ ಬೆಟರ್ ವೇ, ಸೊ ದಟ್ ನಿಮ್ಮ ನೆಗೆಟಿವ್ ಮಾರ್ಕಿಂಗು ಕೂಡ ಕಡಿಮೆ ಆಗುತ್ತೆ ಮತ್ತು ಒಳ್ಳೆ ಸ್ಕೋರ್ ಪಡಿತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ, ರೈಟ್. ಸೊ ಈ ಎಲ್ಲ ನಿಟ್ಟಿನಲ್ಲಿ ಇವತ್ತಿಗೆ ನಮಗೆ
ನಮ್ಮ ಪಾಲಿಟಿ ಮತ್ತು ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಮತ್ತು ಲ್ಯಾಂಡ್ ರಿಫಾರ್ಮಿಗೆ ಸಂಬಂಧಪಟ್ಟಂತೆ ಕ್ವಶನ್ಸನ್ನು ನಾವಿಲ್ಲಿ ಜಸ್ಟ್ ಒಂದು ಅನಲೈಸಿಸ್ ಮಾಡಿಬಿಟ್ಟು ನಮಗೆ ಫೈನಲ್ ಆಗಿ ಯಾವೆಲ್ಲ ಒಂದು ಟಾಪಿಕ್ಸ್ ಮೇಜರ್ ಇದ್ದಾವೆ ಅಂತಕ್ಕಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೀವಿ. ಸೊ ನಿಮಗೆ ಮುಂದಿನ ವಿಡಿಯೋದಲ್ಲಿ ಇನ್ನೂ 2-3 ಹೊಸ ಸಬ್ಜೆಕ್ಟ್ಗಳ ಜೊತೆಗೆ ಅದರ ಒಂದು ಅನಲಿಸಿಸ್ ಜೊತೆಗೆ ಅಗೇನ್ ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ಸು, ಓಕೆ, ಇದೆಲ್ಲ ನಿಮ್ಮ ರಿವಿಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಇವಾಗ ಸಮಯ ತುಂಬ ಕಡಿಮೆ ಇರೋದ್ರಿಂದ ಸೊ ಕ್ವಿಕ್ ಆಗಿ ರಿವಿಷನ್ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಸೊ ಇದನ್ನು ಬೇಸಾಗಿ ಇಟ್ಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಬೇಸಾಗಿ ಇಟ್ಕೊಂಡು ಈ ಟಾಪಿಕ್ಸನ್ನು ರಿವೈಸ್ ಮಾಡಿದ್ರೆ ಸೊ ಒಂದು ಒಳ್ಳೆ ಸ್ಕೋರ್ ಪಡಿತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.